ಬರೋಬ್ಬರಿ 18 ವರ್ಷಗಳ ಬಳಿಕ ಚೊಚ್ಚಲ ಚಾಂಪಿಯನ್ ಆದ IPLನಲ್ಲಿ RCB ತಂಡ ಇಲ್ಲಿ ಸಂಭ್ರಮಾಚರಣೆ ಮಾಡಬೇಕಾಯಿತು. ನಿನ್ನೆ ಇಲ್ಲಿ ಒಂದು ಕಡೆ ಸಂಭ್ರಮಾಚರಣೆ ಇದೇ ಸ್ಟೇಡಿಯಂನಲ್ಲಿ ನಡೀತಾ ಇತ್ತು. ಈ ರೀತಿಯವರೆಗೆ ಒಂದು ಭೀಕರ ದುರಂತ ರಾಜ್ಯದಲ್ಲಿ 45 ವರ್ಷಗಳ ಬಳಿಕ ಒಂದು ಭೀಕರ ದುರಂತಕ್ಕೆ ಸಾಕ್ಷಿ ಚಿನ್ನಸ್ವಾಮಿ ಸ್ಟೇಡಿಯಂ ಆಯಿತು. ಈ ದುರಂತದಲ್ಲಿ 11ಕ್ಕೂ ಹೆಚ್ಚು ಅಮಾಯಕ ಅಭಿಮಾನಿಗಳು ಬಲಿಯಾಗಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನಾವು. ಇಲ್ಲಿ ನಿನ್ನೆ RCB ಪಂದ್ಯ ಗೆದ್ದು ಚಾಂಪಿಯನ್ ಆದ ಬಳಿಕ ಇಲ್ಲಿ ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ತಯಾರಿ ನಡೀತಾ ಇತ್ತು. ಇಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಬೆಂಗಳೂರಿನ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಾಂಗಣ ಮತ್ತು ವಿಧಾನಸೌಧ ಬಳಿ ಸೇರಿದರು. ಇಲ್ಲಿ ಎಲ್ಲರೂ ಬಂದು ಜಮಾಯಿಸಿ ವಿಜಯೋತ್ಸವದಲ್ಲಿ ತೊಡಗಿಸ್ಕೊಬೇಕಾಯಿತು. ಆದರೆ ಅಲ್ಲಿ ನಡೆದಂಥ ಭದ್ರತಾ ವೈಫಲ್ಯ ಮತ್ತು ಸರ್ಕಾರದ ಅಜಾಗರೂಕತೆಯಿಂದ 11ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಈ 40ಕ್ಕೂ ಹೆಚ್ಚು ಮಂದಿ ಗಾಯ ಆದರು. ಒಂದು ಕಡೆ ಇಲ್ಲಿ ಆಚೆ ಒಂದು ದುರಂತ ನಡೀತಾ ಇದ್ದರೆ, ಇದೇ ಜಾಗದಲ್ಲಿ ನಿನ್ನೆ RCBಯ ವಿಜಯೋತ್ಸವ ಸಹ ನಡೆದಿದೆ. ಈ ಬಗ್ಗೆ ಈಗ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಬೆಂಗಳೂರಿನ ಕಮಿಷನರ್ ಆದಂತಹ ದಯಾನಂದ್ ಸಹ ಅವ್ರಿಗೆ ಇಲ್ಲಿ ನಿನ್ನೆ ನಡೆದಂಥ ದುರಂತದ ಬಗ್ಗೆ ವಿವರಣೆ ನೀಡ್ತಾ ಇದ್ದಾರೆ. ಸೈಡ್ ಗುಂಡಿ ಇದೆ, ಹುಷಾರು. ಓಪನ್ ಆಗಿಲ್ವಾ? ಮೊದಲಲ್ಲಿ ಹತ್ರ ಬಿಡಿ ಹಿಂದಕ್ಕೆ ಮೊಬೈಲ್ Thank you.
ನಿನ್ನೆ ಇಲ್ಲಿ 2 ಲಕ್ಷಕ್ಕೂ ಅಧಿಕ RCB ಅಭಿಮಾನಿಗಳು ಸೇರಿದರು. ಸಂಭ್ರಮಾಚರಣೆ ಮತ್ತು ಅವರ ನೆಚ್ಚಿನ ಆಟಗಾರರನ್ನ ಮತ್ತು RCB ಕಪ್ ಗೆದ್ದಿದ್ದನ್ನು ನೋಡಬೇಕು ಅಂತ ಸಾಕಷ್ಟು ಜನ ಇಲ್ಲಿ ಸೇರಿದರು. ಆದರೆ ಇಲ್ಲಿ ಭೀಕರ ದುರಂತಕ್ಕೆ ಆ ವಿಜಯೋತ್ಸವ ಸಾಕ್ಷಿಯಾಗಿದೆ. 11ಕ್ಕೂ ಹೆಚ್ಚು ಜನ ಅಭಿಮಾನಿಗಳು, ಅಮಾಯಕ ಅಭಿಮಾನಿಗಳು ಮೃತಪಟ್ಟಿದ್ದಾರೆ. 40ಕ್ಕೂ ಹೆಚ್ಚು ಜನ ಇಲ್ಲಿ ಗಾಯಗೊಂಡಿದ್ದಾರೆ. ಇಲ್ಲಿ ಫ್ರೀ ಟಿಕೆಟ್ ಅಂತ RCB ವೆಬ್ಸೈಟ್ನಲ್ಲಿ ಪೋಸ್ಟ್ ಮಾಡಿದ ನಂತರ ನೂಕಲು ಹೆಚ್ಚಾಯಿತು. ಕೇವಲ 35,000 ಜನಕ್ಕೆ ಮಾತ್ರ ಸೀಮಿತ ಆಸನ ಹೊಂದಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗಿದ್ದೇ ಈ ದುರಂತಕ್ಕೆ ಕಾರಣ. ಜೊತೆಗೆ ಪೊಲೀಸರ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಸೂಕ್ತ ಬಂದೋಬಸ್ತ್ ಮಾಡಲಿಲ್ಲ. ಕಾರಣ ಏನಂದರೆ ಮಂಗಳವಾರ ರಾತ್ರಿ ನಡೆದ ಪಂದ್ಯದಲ್ಲಿ RCB ಗೆದ್ದ ನಂತರ ಬೆಂಗಳೂರು ಮತ್ತು ರಾಜ್ಯದ ಎಲ್ಲ ಭಾಗಗಳಲ್ಲಿ ರಾತ್ರಿ ಇಡೀ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದರು. ರಾತ್ರಿ 3-4 ಗಂಟೆವರೆಗೂ ಸಂಭ್ರಮಾಚರಣೆ ನಡೀತಾ ಇತ್ತು. ಬೆಂಗಳೂರು ನಗರ ಪೊಲೀಸರು ಸಹ ಸೂಕ್ತ ಭದ್ರತೆಯನ್ನು ರಾತ್ರಿ ಇಡೀ ನಡೆಸಲಾಗಿತ್ತು. ಎಲ್ಲ ಠಾಣೆಗಳಲ್ಲಿ ಎಲ್ಲ ಪೊಲೀಸರು ಹಾಜರಿದ್ದು ಬೆಳಗ್ಗೆ 5 ಗಂಟೆಯವರೆಗೂ ಸಹ ಭದ್ರತೆಯಲ್ಲಿದ್ದರು. ನಂತರ RCB ಫೈನಲ್ ಗೆದ್ದ ನಂತರ ವಿರಾಟ್ ಕೊಹ್ಲಿಯವರು ಘೋಷಣೆ ಮಾಡ್ತಾರೆ, ನಾಳೆ ನಾವು ಬೆಂಗಳೂರಿನಲ್ಲಿ ಅಭಿಮಾನಿಗಳೊಂದಿಗೆ ಸಂಭ್ರಮವನ್ನು ಆಚರಿಸಬೇಕು ಅಂತ ಘೋಷಣೆ ಮಾಡಿದ ನಂತರ ಫ್ರಾಂಚೈಸಿ ಸಹ ಅದಕ್ಕೆ ಸಿದ್ಧತೆಯನ್ನು ಮಾಡುತ್ತೆ. ಜೊತೆಗೆ ಸರ್ಕಾರ ಸಹ ಬೆಳಗ್ಗೆ 8-9 ಗಂಟೆಯ ನಂತರ ವಿಧಾನಸೌಧ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಆಟಗಾರರಿಗೆ ಸನ್ಮಾನಿಸಬೇಕು ಅಂತ CM ಡಿಸೈಡ್ ಮಾಡ್ತಾರೆ. ಆದರೆ ಪೊಲೀಸ್ ಇಲಾಖೆ ಸಿದ್ಧತೆ ಮಾಡ್ಕೊಳ್ಲಿಕ್ಕೆ ಸಾಕಷ್ಟು ತಡ ಆಗುತ್ತೆ. ಯಾಕಂದರೆ ರಾತ್ರಿ ಇಡೀ ಪೊಲೀಸರು ಜಾಗರಣೆ ಇದ್ದರು. ಸಂಭ್ರಮಾಚರಣೆ ವೇಳೆ ಬಿಗಿ ಭದ್ರತೆಯನ್ನು ನಗರಾದ್ಯಂತ ಮಾಡಿದರು. ಸರ್ಕಾರದ ನಿರ್ಧಾರ ಮತ್ತಕ್ಕೆ ಪೊಲೀಸ್ ಸಹ ಆಕ್ಷೇಪಣೆ ಸಲ್ಲಿಸ್ತಾರೆ. ಆದರೆ ಒಂದು ಉನ್ನತ ಸಚಿವರು ಮತ್ತು CM ಸಹ ಇಲ್ಲ ಮಾಡಲೇಬೇಕು ಈ ಕಾರ್ಯಕ್ರಮನ ಅಂತ ಆದಮೇಲೆ ಪೊಲೀಸ್ ಸಹ ಆತುರದಲ್ಲಿ ಒಂದು ಸಿದ್ಧತೆಯನ್ನು ಮಾಡ್ತಾರೆ. ಅದರ ಪರಿಣಾಮ ಈ ದುರಂತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಸರ್ಕಾರ ಕೂಡ ಅವರಿಗೆ ಪರಿಹಾರ ಒದಗಿಸಿದೆ. ಈಗ ಗೃಹ ಸಚಿವರು ಮತ್ತು ಕಮಿಷನರ್ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಕೆಂಪೇಗೌಡ ಜೊತೆ ಸುನೀಲ್, ಈ ಸಂಜೆ ನ್ಯೂಸ್, ಬೆಂಗಳೂರು.